ಡೀಟೇಲ್ಸ್ಗೆ ಇನ್ನು ಬೆಂಗಳೂರಿನಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಬಂಕ್ ಮುಂದೆ 2 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. ಸೇಂಟ್ ಮಾರ್ಕ್ಸ್ ರಸ್ತೆಯ ಇಂಡಿಯನ್ ಬಂಕ್ ಬಳಿ ಸರತಿ ಸಾಲಿದೆ. 2 ಕಿಲೋಮೀಟರ್ ವರೆಗೂ ಕೂಡ ಇದೆ. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಆಟೋ ಚಾಲಕರನ್ನ ನಿಯಂತ್ರಿಸೋದಕ್ಕೆ ಬಂಕ್ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಸರ್ಕಾರ ಕಣ್ಣಿದ್ದು ಕೂಡ ಕುರುಡರ ರೀತಿ ವರ್ತಿಸ್ತಾ ಇದೆ ಅಂತ ಚಾಲಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯುದ್ಧ ಆರಂಭ ಆದ ನಂತರ ಶುರುವಾಗಿರುವಂತಹ ಈ ಒಂದು ಪರಿಸ್ಥಿತಿ ಏನಿದೆ ಅದಿನ್ನೂ ಕೂಡ ಸದ್ಯಕ್ಕಂತೂ ಮುಗಿಯೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನೂ ಕೂಡ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಗ್ಯಾಸ್ ಅನ್ನು ತುಂಬಿಸಿಕೊಳ್ಳೋದಕ್ಕೆ ದಿನಗಟ್ಟಲೆ ಕಾಯುವಂತಹ ಪರಿಸ್ಥಿತಿ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಸೇಂಟ್ ಮಾರ್ಕ್ಸ್ ರಸ್ತೆಯ ಇಂಡಿಯನ್ ಬಂಕ್ ಬಳಿ ನಿಂತಿರುವಂತಹ ಆಟೋಗಳು ನಿಂತಿರುವಂತಹ ಸರತಿ ಸಾಲು ಇದು. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ನಾವೀಗ ಬೆಂಗಳೂರಿನ ಸೇಂಟ್ ಮಾರ್ಕ್ ರಸ್ತೆಯಲ್ಲಿರುವಂಥ ಇಂಡಿಯನ್ ಗ್ಯಾಸ್ ಸ್ಟೇಷನ್ ಏನಿದೆ ಅಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಬೆಳಗ್ಗೆಯಿಂದಲೂ ಕೂಡ ಜನ ಈ ಒಂದು ಆಟೋ ಗ್ಯಾಸ್ನ ಫಿಲ್ ಮಾಡಲಿಕ್ಕೆ ಇದು ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತಿರುವಂಥದ್ದನ್ನು, ಸುಮಾರು 2 ಕಿಲೋಮೀಟರ್ಗಿಂತಲೂ ಜಾಸ್ತಿ ಒಂದು ಈ ಕ್ಯೂ ಕೂಡ ಇರುವಂಥದ್ದು. ಒಂದು ಕಡೆ ಆಟೋ ಗ್ಯಾಸ್ ಸಮಸ್ಯೆಯಿಂದಾಗಿ ಬಳಲಿರುವಂತಹ ಆಟೋ ಚಾಲಕರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೊಟ್ಟೆಪಾಡಿಗಾಗಿ ಅವರು ಇಲ್ಲಿ ಆಟೋ ಗ್ಯಾಸ್ನ ಫಿಲ್ ಮಾಡಿಕೊಂಡು ಆಟೋ ಓಡಿಸುವ ಹರಸಾಹಸನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನೀವು ಯಾವಾಗಿಂದ ಕ್ಯೂ ಅಲ್ಲಿ ನಿಂತಿರೋದು ಸರ್? ಹೆಂಗೆ ಮಾಡ್ಬೇಕಾ ಸರ್? 6 ಗಂಟೆ ಸಹ ವೇಟ್ ಮಾಡ್ತೀವಿ. ಗ್ಯಾಸ್ ಸಿಕ್ಕಿಲ್ಲ, ಆ ಕಡೆ ಭೀ ಸಿಕ್ಕಿಲ್ಲ. ಫುಲ್ ಕಷ್ಟ ಆಯ್ತು. ಗಾಡಿಗಳು 8 ಗಂಟೆಗೆ ಬಂದು ನಿಂತ್ಕೊಂಡಿದ್ದೀವಿ ಕ್ಯೂಲಿ. ಸೊ ಹೀಗೆ ಪ್ರತಿದಿನ ಇದೇ ಕತೆ. ಇದು ಇವತ್ತಿಂದ ಒಂದಿನದಲ್ಲ ಇದು. ಸೊ ಈಗ 45 ದಿನದಿಂದ ಇದೇ ಕತೆ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ ಆಟೋ ಚಾಲಕರು ಇವತ್ತು. ಬಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಆ ಪ್ರತಿಭಟನೆ ಎಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ಏನಾಗ್ತಾ ಇದೆ, ನಾವು ಯಾರು ಸರ್ಕಾರನ ಕೇಳಬೇಕಾ ಕೇಳಬಾರ್ದಾ, ಹೇಗೆ ಕೇಳಬೇಕು, ಯಾರ ಹತ್ರ, ಅದೇನು ಅರ್ಥವೇ ಆಗ್ತಾ ಇಲ್ಲ ನಮಗೆ. ಎಲ್ಲೋ ಒಂದು ಕಡೆ ಯುದ್ಧ ಅನ್ನೋದು ನಡೀತಾ ಇರೋದ್ರಿಂದ ಈಗ ನಮ್ಗೆ ಈ ಥರ ಆಗ್ತಾ ಇದೆ ಅಂದರೆ ಸರ್ಕಾರಗಳು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು, ಮಾಡ್ತಾ ಇಲ್ಲ. ಏಕೆ ಅಂದರೆ ಬರೀ ಅವ್ರದ್ದು ಏನು ಒಂದು ಇಂಡಿಯನ್ ಆಯಿಲು, BP ಗೌರ್ಮೆಂಟ್ ಬಂಕ್ ಏನಿದ್ದಾವೆ ಅದಕ್ಕೆ ಮಾತ್ರ ಸಪ್ಲೈ ಕೊಡ್ತಾ ಇದ್ದಾರೆ. ಸೊ ಆಚೆಗಡೆ ಬೇರೆ ಬಂಕ್ಗಳಲ್ಲಿ ಸಪ್ಲೈ ಇದೆ, ಬಟ್ ಅವರು ತುಂಬ ಇದಕ್ಕೆ ಜಾಸ್ತಿ ಬೇಡಿಕೆ ಇಟ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ. ಇವಾಗ ಇಲ್ಲಿ 90 ಇದ್ದರೆ ಅಲ್ಲಿ ಒಂದು ಕಡೆ 105, ಒಂದು ಕಡೆ 120. ನೀವು ನಿನ್ನೆ ನೋಡಿದ್ರೆ ಮೈಸೂರು ರೋಡಲ್ಲಿ ಒಂದು ಕಡೆ 150ವರೆಗೂ ಹೋಗಿದೆ. ಸೊ ಇದನ್ನು ಕೇಳೋರಿಲ್ಲ, ಒಂದು ಕಡಿವಾಣ ಹಾಕಬೇಕು. ಎಲ್ಲ ಇದರಲ್ಲೂ ಕರೆಕ್ಟಾಗಿ ಸಪ್ಲೈ ಕೊಟ್ಬಿಟ್ರೆ ಈ ಥರ ಯಾರೂ ಕ್ಯೂ ನಿಲ್ಲಲ್ಲ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.